ಎಲ್ರಿಗೂ ನಮಸ್ಕಾರ. ಕಾಂತಿ ರುಚಿ ಫ್ಲೇವರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ತುಂಬ ಫೈನಲ್ ಸ್ಟೇಜಲ್ಲಿದ್ದೀವಿ. ಸೊ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಹೇಳ್ತಾ ಹೋಗ್ತೀನಿ ನೋಡಿ. ಓಕೆ, ಸೊ ಇವಾಗ ಫಸ್ಟು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀನಿ ಈಗ. ಸೊ ಯಾವತ್ತೂ ಮಾಡಿಲ್ಲ, ಆದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಓಕೆನಾ? ಈ ಬೌಲಿಂದ ಒಂದು 2 ಬೌಲ್ ಹಾಕ್ಕೊಳ್ತೀನಿ. ಎರಡು ಬೌಲು. ಓಕೆ, ಇನ್ನು ಚೂರು ಕಡಿಮೆ ಆಯಿತು ಅನ್ನಿಸ್ತಿದೆ. ಯಾಕಂದರೆ ಒಬ್ಬಟ್ಟು ಅಂದರೆ ಎಲ್ರಿಗೂ ಬಾಯಲ್ಲಿ ನೀರು ಬರ್ತಾಯಿದೆ ಅಂತ ಗೊತ್ತು. ಹಾಗಾಗಿ ಇನ್ನೊಂದು ಬೌಲ್ ಹಾಕ್ಕೊಂಡೇ ಬಿಡ್ತೀನಿ. ಯಾಕಂದರೆ ಚೆನ್ನಾಗಾಯಿತು ಅಂದರೆ ಎಲ್ರಿಗೂ ಒಂದು 2 ಕೊಟ್ಟೇ ಬಿಡ್ತೀನಿ. ಓಕೆನಾ? ಸೊ ಇದರಿಂದ ಒಂದು 3 ಬೌಲ್ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಉಪ್ಪು ಅಷ್ಟೇ. ಓಕೆ, ಆಮೇಲೆ 1 ಚಿಟಿಕೆಯಷ್ಟು ಅರಿಶಿನ. ಓಕೆ, ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬ ಬ್ಯಾಚುಲರ್ ಕೂಡ ಮಾಡ್ಕೋಬೋದು. 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಆಮೇಲೆ ಈ ಸ್ಪೂನಿಂದ 1 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಲೈಟಾಗಿ ಸಾಕು. ಓಕೆ, ಸೊ ಆಮೇಲೆ ಇದರಿಂದ 1 ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅಂತ ಏನಿಲ್ಲ. ಸೊ ಎಲ್ಲ ನಾರ್ಮಲ್ ಆಗಿಯೇ ಇದೆ. 1 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡೋಣ. ಯಾಕೆ ಒಂದೇ ಸರಿ ಹಾಕಿಬಿಟ್ರೆ ಆಮೇಲೆ ತುಂಬ ಅಳಸಾಗ್ಬಿಟ್ರೆ ಕಷ್ಟ. ಆಮೇಲೆ ಒಬ್ಬಟ್ಟು ಹೋಗಿ ಇನ್ನೇನೋ ಆಗಿಬಿಡುತ್ತೆ. ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಹೋಗೋಣ. 1 ಅವರ್ ಟೈಮ್ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ 2 ಅವರ್ ಕೊಟ್ಟರು ಕಡಿಮೆನೇ. ಯಾಕಂದರೆ ಬ್ಯಾಚುಲರ್ಸ್ ಅಲ್ವಾ, ಜಾಸ್ತಿ ಅಭ್ಯಾಸ ಇರಲ್ಲ ಅಡುಗೆ ಮಾಡಿ. ಒಬ್ಬಟ್ಟಾಗುತ್ತೋ ಇನ್ನೇನಾಗುತ್ತೋ ಕಜ್ಜಾಯ ಆಗುತ್ತೋ, ಪ್ರಯತ್ನ ಮಾತ್ರ ನಮ್ಮದು, ಫಲ ದೇವ್ರದ್ದು. ಇದ್ರ ಮೇಲೆ ಅಪ್ಲೈ ಮಾಡಿ ಮುಚ್ಚಿಡೋಣ. ಕೊಬ್ಬರಿನ ಕಾಯಿಂದ ಬಿಡಿಸ್ಕೊಂಡು ಚೂರಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿನ ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ. ಒಂದು 4 ಕಾಳಷ್ಟು ಏಲಕ್ಕಿನ ಸಿಪ್ಪೆ ಬಿಡಿಸಿ ಹಾಕ್ತಾಯಿದ್ದೀನಿ. ಇಲ್ಲಿ ಎಲ್ರಿಗೂ ಅಂದರೆ ಒಂದು 4-5 ಜನಕ್ಕೆ ಕೊಡಬೇಕಷ್ಟೇ. ನಾನಿಲ್ಲಿ ಮದುವೆಗೆ ಮಾಡ್ತಾಯಿಲ್ಲ, ಹಾಗಾಗಿ ಒಂದು 4 ಹಾಕ್ತಾಯಿದ್ದೀನಿ. ಅದೇ 100 ಗ್ರಾಮ್ಸು. ಇನ್ನೂ ಜಾಸ್ತಿ ಹಾಕ್ತಾರೆ ನೋಡಿ, ನಿನಗೆ ಅದು ಗೊತ್ತಿಲ್ಲ. ಏನಮ್ಮ ಸಮಾಚಾರ ಬಂದ್ಬಿಟ್ಟಿಯಾ? ಎಲ್ಲ ಒತ್ತಿ ನೋಡ್ಬೇಡ, ಮೊದಲೇ ಭಯ ಆಗ್ತಾಯಿದೆ. ಹೆಂಗೆ ನಾವು ಓಕೆ, ಇವಾಗ ಜರಡಿನ ನೋಡಿ, ನನ್ನ ಬ್ಯಾಚುಲರ್ ಅಲ್ವಾ, ಅಂಗಡಿಯವರು ಅಲ್ಲೇ ಜರಡಿ ಹಿಡಿಸಿ ಕಳಿಸ್ಬಿಟ್ಟಿದ್ದಾರೆ. ಅಂಗಡಿಯವರು ಜರಡಿ ಹಿಡಿಸಿ ಕಳಿಸ್ಬಿಟ್ಟಿದ್ದಾರೆ ನನಗೆ, ಕಳಿಸಿದ್ದಾರೆ. ಓಕೆ, ಇದಕ್ಕೆ ನೋಡಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 4 ಶುಂಠಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಾಕು ಸದ್ಯಕ್ಕೆ. ಸಾರಿ ನೋಡಿ, ಈ ಅಮ್ಮ ಬಂದುಬಿಟ್ರೆ ನನ್ನ ತಲೆ ತಿಂದು ಹಾಕ್ಬಿಡ್ತಾಳೆ. ಶುಂಠಿ ಏಲಕ್ಕಿ ಹೋಗಿ ಶುಂಠಿ ಬಂದುಬಿಡ್ತು. ಅಲ್ಲ, ಶುಂಠಿ ಹಾಕ್ಕೊಂಡ್ರೆ ಏನಾಯಿತು? ಶುಂಠಿ ಹಾಕಲ್ಲ ಸದ್ಯಕ್ಕೆ, ಪರವಾಗಿಲ್ಲ. ಅದು ಲೆಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಆಫ್ಕೋರ್ಸ್. ಓಕೆ, 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 ಥ್ಯಾಂಕ್ ಯು ಸೋ ಮಚ್. ಓಕೆ,
ನೋಡೋಣ ಪುಡಿ ಆಗಿದೆಯೋ ಇಲ್ಲ ಅಂತ. ಓಕೆ, ಇನ್ನೊಂದು ಚೂರು ಹಾಕೊಳ್ಳೋಣ. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಹಾಕಬಾರ್ದು, ಗಟ್ಟಿಯಾಗಿ ಹಾಗೇ ಪುಡಿ ಮಾಡ್ಕೋಬೇಕಾಯ್ತಾ. ನೋಡೋಣ ಹಿಂಗಾಗಿದೆ ಅಂತ. ಓಕೆ ಅನ್ನಿಸ್ತಾ ಇದೆ. ನೋಡಿ ಹೆಂಗಿದೆ ಫೈಯರು. ಇದರಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ನಿಜವಾಗ್ಲೂ ಗ್ರೇಟು. ಓಕೆ, ಇದನ್ನು ನಿಧಾನಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಮ್ಮ ಹಸೆಕಾಯಿ ಒಬ್ಬಟ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮ್ಮಷ್ಟೇನು ತುಂಬ ಎಕ್ಸ್ಪೀರಿಯನ್ಸ್ ಇಲ್ಲ, ಪ್ರಯತ್ನ ಅಷ್ಟೇ, ಬ್ಯಾಚುಲರ್ ಆಗಿ ಒಂದು ಪ್ರಯತ್ನ ಅಷ್ಟೇ. ಅಮ್ಮ ಹಸೆಕಾಯಿನ ರುಬ್ಕೊಂಡಿದ್ದೀನಿ, ಅದರಲ್ಲಿ ಏಲಕ್ಕಿ ಹಾಕಿದ್ದೀನಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಆಮೇಲೆ ಮುಂದೆ ಏನೇನಾಗುತ್ತೋ ನೋಡಿ. ನಮಗೂ ಸ್ವಲ್ಪ ಹೇಳ್ಕೊಡಿ. ಖಂಡಿತ. ಅಯ್ಯೋ ನಿಮಗೆ ಹೇಳ್ಕೊಡೋಷ್ಟು ನಾವು ದೊಡ್ಡವರಲ್ಲ. ನೋಡಿ, ನಿಮ್ಮಂಥ ದೊಡ್ಡವ್ರು ಬಂದು ನಿಂತ್ಕೊಂಡ್ರೆ ಎಲ್ಲ ಶೇಕ್ ಆಗಿಬಿಡುತ್ತೆ. ಹೌದು, ಬೆಲ್ಲ ಹಾಕೋಣ ಅಂತಿದ್ದೀನಿ. ನಿಮಗೆ ಶುಗರ್ ಏನಾದರೂ ಇದೆಯಾ? ಬೆಲ್ಲ ಹಾಕ್ತಾಯಿದ್ದೀನಿ, ತಿನ್ಬೋದು. ಶುಗರ್ ಇದ್ರೂ ತಿಂತೀವಿ, ಏನೂ ಆಗಲ್ಲ. ಓ ಹಂಗೆ. ಎಷ್ಟಿದೆ ಶುಗರ್ ಲೆವೆಲು? ಎಷ್ಟಾದರೂ ಇರಲಿ. ಹೌದಾ? ಬೆಲ್ಲ ತಿನ್ಬೋದು. ನಾನು ನಾಟಿ ಬೆಲ್ಲ ಹಾಕ್ತಾಯಿದ್ದೀನಿ. ನಾಟಿನಾದರೂ ಹಾಕು, ಕಂತ್ರಿನಾದರೂ ಹಾಕು, ಎಲ್ಲ ತಿಂತೀವಿ. ನಾಟಿ ಬೆಲ್ಲ ಹಾಕ್ತಾಯಿದ್ದೀನಿ, ಚಿಂತೆನೇ ಮಾಡಬೇಡಿ. ಓಕೆನಾ? ಓಕೆ, ಇವಾಗ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದ 1 ಕಪ್ಪು. ಆಮೇಲೆ ಇನ್ನೂ ಬೇಕನ್ನಿಸ್ತಾ ಇದೆ ನನಗೆ. ಅಮ್ಮ ನೋಡಿ, ಸಾಕಾ? ಹೇಳ್ಬೇಕು ನೀವು. ಬಂದು ನಿಂತ್ಕೊಂಡ್ಬಿಟ್ರೆ, ನೀವು ಬಂದು ನಿಂತಿದ್ದಕ್ಕೆ ಭಯ ಆಗೈತೆ. ಮಾಡೋರ್ಗೆ ಯಾಕೆ ಭಯ ಆಗುತ್ತೆ? ಅಯ್ಯೋ ಎಲ್ಲ ಶೇಕ್ ಆಗ್ತೈತಿ ಇಲ್ಲಿ. ಏನೂ ಆಗಲ್ಲ. ಇದು ಬೇರೆ ಹೊಡಿತಾ ಇಲ್ಲ ನೋಡು. ನೋಡಿ, ಇನ್ನೊಂದು ಕಪ್ 2 ಕಪ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಜೋರು ಮಾಡ್ಕೊಂಡಿದ್ದೀನಿ. ಅಯ್ಯೋ ಅಮ್ಮ, ಇವಾಗ ಉರಿ ಅಲ್ಲಿ ಜೋರಲ್ಲ, ಇಲ್ಲೆಲ್ಲ ಜೋರಾಗ್ಬಿಟ್ಟೈತೆ. ಉರಿ ಇಲ್ಲೆಲ್ಲ ಜೋರಾಗ್ಬಿಟ್ಟೈತೆ. ಆ ಉರಿ ಜೋರು ಮಾಡೋದ್ರಲ್ಲಿ ಏನು ಹೆಚ್ಚು ಕಡಿಮೆ ಇಲ್ಲ. ಸುರಿತಾ ಇದ್ದೀನಿ. ಇಲ್ಲ ಜಾಸ್ತಿ ಸಿಹಿ ಆಯಿತು ಅಂತ ಅನ್ಬೇಡಿ. ನಾಟಿ ಬೆಲ್ಲ ಹಾಕಿದ್ದೀನಿ, ಆರಾಮಾಗಿ ತಿನ್ಬೋದು. ನಾಟಿ ಬೆಲ್ಲ. ಓಕೆನಮ್ಮ, ಕೂತ್ಕೊಳ್ಳಿ, ಕೊಡ್ತೀನಿ. 21 ಮಿನಿಟ್ಸ್. ನೋಡಿ, ಪೂರ್ಣನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಸ್ಪೂನಿಂದ ಒಂದು 1/4 ಸ್ಪೂನಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸೂಪರ್ ಹಾಕ್ತಾಯಿದ್ದೀನಿ. ಮುಂಚೆನೇ ಬಿಸಿ ಇತ್ತು, ಇದು ಇನ್ನೂ ಬಿಸಿ ಇದೆ. ಆ ಬಿಸಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ. ಏನು ಅಮ್ಮ, ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಅದು ನಿಮ್ಮ ಜೊತೆ ಕಾಂಪೀಟ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಹಾಂ, ಯಾರು ನಾವು ಗೊತ್ತು ತಾನೆ? ನಾವು ಉತ್ತರ ಕರ್ನಾಟಕದವ್ರು, ಗೊತ್ತು ತಾನೆ? ನಾನು ಕುಳ್ಗಿದ್ದೀನಿ ನಮ್ಮ. ಹಾಂ ನೋಡಮ್ಮ, ಏನು ಚೆನ್ನಾಗಿ ಬಂದಿದೆ. ಓಕೆ, ಇವಾಗ ಒಂದು ಕವರ್ನ ಕೆಳಗಡೆ ಹಾಕ್ಬಿಟ್ಟು, ಆಯಿತು ಕಣಮ್ಮ, ಕೆಳಗಡೆ ಹಾಕ್ಬಿಟ್ಟು ಎಣ್ಣೆನ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಯಾಕಂದರೆ ಎಣ್ಣೆ ತುಂಬ ಇಂಪಾರ್ಟೆಂಟು. ಏನು ಯಾವುದು ಬರಲ್ಲಮ್ಮ, ಎಲ್ಲ ಪ್ರಿಂಟ್ ಮಾಡಿಸ್ಬಿಟ್ಟಿದ್ದೀನಿ, ಯಾವುದು ಬರಲ್ಲ. ನಾನು ಹೇಳ್ದಂಗೆ ಕೇಳ್ತಾ ಇದ್ದೀನಿ ಎಲ್ಲ ಸದ್ಯಕ್ಕೆ. ಫೈನಲಲ್ಲಿ ಇದ್ದೀನಲ್ಲ, ಅದಕ್ಕೆ. ನಾನು ಸ್ವಲ್ಪ ನೀವು ಹಿಟ್ಟು ಜಾಸ್ತಿ ದಪ್ಪಾಗಿಯೇ ತೊಗೋಬೇಕು, ಆಯಿತಾ? ಫಸ್ಟ್ ಟೈಮ್ ಮಾಡೋರು ಸ್ವಲ್ಪನೇ ನಾದ್ಕೊಂಡು ತೊಗೊಳ್ಳಿ. ಯಾಕಂದರೆ ಇದು ಬಿಸಿ ಆರಿದೆ. ಓಕೆನಾ? ಆದರೂ ಬಿಸಿ ಇದೆ ಒಟ್ಟಿನಲ್ಲಿ. ಇನ್ನೊಂದು ಚೂರು ಬಿಸಿ ಆರಬೇಕು. ಹಿಂಗನ ಫೋಲ್ಡ್ ಮಾಡ್ತಾ ಬರೋಣ. ನೀಡು ಶಿವ, ನೀಡದಿರು ಶಿವ. ಒಬ್ಬಟ್ಟೇನೋ ಆಯಿತು. ಪರವಾಗಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನೋಡಿ. ಏನು ಜಾಸ್ತಿ ಎಕ್ಸ್ಪೀರಿಯನ್ಸು ಇಲ್ಲ.
ಎಣ್ಣೆನ ನೀಟಾಗಿ ಸವರ್ಕೊಳ್ತಾ ಇದ್ದೀನಿ. ಓ ಮೈ ಗಾಡ್, ನೋಡಿ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಒಬ್ಬಟ್ಟು ತಳ ಹಿಡ್ಕೊಂಡಿಲ್ಲ, ಏನು ಹಿಡ್ಕೊಂಡಿಲ್ಲ, ಸಖತ್ತಾಗಿ ಬಂದಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಸಖತ್ ಪ್ರೌಡ್ ಫೀಲ್ ಆಗ್ತಾ ಇದೆ ನನಗೆ. ಆಯಿತಾ? ಹಾಂ, ಬನ್ನಿ ಕನಕ. ಮಾಡ್ತಿರೋದು ಹೋಳಿಗೆ ಘಮ ಘಮ ನಮ್ಮ ಮನೆ ತನಕ ಬಂತು. ಓ, ಓಡ್ ಬಂದ್ಬಿಟ್ಟೆ. ಥ್ಯಾಂಕ್ಸು ಕನಕ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ. ಸಖತ್ತು. ಹಾಂ, ಓಕೆ. ನೋಡಿ, ನಮ್ಗೊಂದು 100 ಹೋಳಿಗೆ ಬೇಕು, ಕೊಡ್ತೀರಾ? ನಿಜನಾ? ಏನು ಫಂಕ್ಷನ್ ಇದೆ? ಏನೋ ಫಂಕ್ಷನ್ ಇದೆ ರೀ. ಹೌದಾ? ಓಕೆ, ಸೂಪರ್. ಖಂಡಿತ ಮಾಡ್ಕೊಡ್ತೀನಿ. ನಮ್ಮನ್ನೆಲ್ಲ ಎಲಿಮಿನೇಟ್ ಮಾಡ್ಬಿಟ್ಟು ನೀವು ಮಾತ್ರ ಬಂದ್ಬಿಟ್ರಿ ಅಲ್ವಾ? ಇಲ್ಲಕ್ಕ, ಹಾಗೇನಿಲ್ಲ. ಎಲ್ಲ ಏನೋ ಗೊತ್ತಿಲ್ಲ, ಏನೋ ಒಂದು ಕೈ ಚಳಕ. ಚಿಕ್ಕ ವಯಸ್ಸಿಂದನೂ ಅಮ್ಮ ಹೇಳ್ಕೊಟ್ಟಿರುವಂಥದ್ದು. ಹಾಗಾಗಿ ಚಿಕ್ಕ ವಯಸ್ಸಿಂದ ಮಾಡ್ತಾ ಬಂದಿದ್ದೀನಿ. ಬಟ್ ಈ ರೀತಿ ಯಾವುದು ಮಾಡಿರಲಿಲ್ಲ. ಅನ್ನ ಸಾಂಬಾರು ಮಾಡ್ತಾ ಇದ್ದೆ. ಏನು ಯಾವ್ದು ಮೆಣಸುಡಿ ಅಲ್ಲ ಅದು. ಎಲ್ಲಿದೆ ಮೆಣಸುಡಿ? ಅಮ್ಮ ತಾಯಿ ಏನನ್ನು ಹೇಳ್ಬಿಟ್ಟು ಬೀಳಿಸ್ಬಿಡಮ್ಮ. ಮೆಣಸುಡಿ ಏನಲ್ಲ. ಹಾಂ, ಏನು ಪುಣ್ಯ ಮಾಡಿದಾರೋ ಏನು ಕತೆನೋ ಗೊತ್ತಿಲ್ಲ. ಈಗ ಎಣ್ಣೆ ಹಚ್ಕೊಂಡು ಫಸ್ಟ್ ಕೆಳಗಡೆ, ಆಮೇಲೆ ಇದನ್ನ ಅಗ್ಲಿವಾಗಿ ಮಾಡಿಕೊಂಡು ಹೂರ್ಣ ಇಡಬೇಕು. ಅಕ್ಕ, ನಿಂಗೆ ಬರ್ತಾ ಒಬ್ಬಟ್ಟು? ಸಿಂಪಲ್ ಇದೆ ಅಕ್ಕ, ಸಿಂಪಲ್ ಇದೆ, ಏನೂ ಇಲ್ಲ. ಇವಾಗ ನೋಡಿದೆಯಲ್ಲ ಅಷ್ಟೇ. ಓಕೆ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಏನು ಚೆನ್ನಾಗಿ ಬರ್ತಾಯಿದೆ ಒಬ್ಬಟ್ಟು. ಅಂದರೆ ನಾನು ಎಕ್ಸ್ಪೀರಿಯನ್ಸ್ ಇಲ್ಲದೇ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮು. ನಿಜವಾಗ್ಲೂ ಪ್ರಯತ್ನ ಮಾಡಿದ್ರೆ ಖಂಡಿತ ಎಲ್ಲ ಬಂದೇ ಬರುತ್ತೆ. ಪ್ರಯತ್ನ ಇಂಪಾರ್ಟೆಂಟು. ಓಕೆನಾ? ಓಕೆ, ಇನ್ನೊಂದು ಸರ್ವ್ ಮಾಡ್ಕೊಳ್ಳೋಣ. ಹಲೋ, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೆಂಗೆ ಬರ್ತಾ ಇದೆ ಒಬ್ಬಟ್ಟು ನೋಡಿ? ಹೌದು, ಇದು ಒಬ್ಬಟ್ಟ ಏನು ಉಣ್ಣೆ ಹಾಕಿದ್ದೀವಿ? ಏನು ಕ್ಲಿಯರಾಗಿ ಹೇಳಿ. ಇದರಲ್ಲಿ ಉಣ್ಣಾನೇ ಹಾಕಿಲ್ಲ, ಒಬ್ಬಟ್ಟು ಹೆಂಗೆ ಮಾಡಿದ್ರಿ? ಹುಣ್ಣ ಅಂದರೆ ಅಪ್ಪ ಅದನ್ನ ಕೊಬ್ಬರಿ ಇರೋದನ್ನ ಹಾಕ್ದಾ? ಖಂಡಿತ ಹಾಕಿದ್ದೀನಿ. ಹಾಕಿಲ್ವಾ? ಹಾಕಿಲ್ಲ ಅಂದರೆ ಅಯ್ಯೋ, ಹಾಕಿಲ್ವಾ ಹಂಗಿದ್ರೆ? ಓ ಮೈ ಗಾಡ್, ನೋಡಿ ನಿಮ್ಮನ್ನು ಮಾತಾಡ್ಸ್ಕೊಂತ ಹಾಕಿಲ್ಲ ಅನಿಸುತ್ತೆ. ಖಂಡಿತ ಇನ್ನೊಂದು ಮಾಡಿ ನೀಟಾಗಿ ಹಾಕಿ ತೋರಿಸ್ತೀನಿ. ಓಕೆನಾ? ಅದ್ರ ಜೊತೆಗೆ ಆಗಲೇ ಹಾಡಿದ್ರಲ್ವಾ ಸಾಂಗ್, ಓಕೆ, ಹಾಡೋಣ. ಖಂಡಿತ ಹಾಡೋಣ. ಇನ್ನೊಂದು ಮಾಡ್ತಾ ಹಾಡೋಣ. ಓಕೆ, ಹಂಗೆ ಜೊತೆಗಿರಿ. ಇನ್ನೊಂದು ತೆಗೆದುಬಿಡ್ತೀನಿ. ಓಕೆನಾ? ಮಾಡ್ತಾ ಇರಿ. ನೋಡಿ, ನೀವು ಖುಷಿಪಟ್ಟು ಹಾಡೋಣ ಅಂತ ಇದ್ದೀರಾ. ಖಂಡಿತ ನೋಡಿ, ಮಾತಾಡ್ತಾ ಖುಷೀಲಿ ಒಳಗಡೆ ಅದು ಏನು ಹಾಕಿದ್ದೀನೋ ಗೊತ್ತೇ ಇಲ್ಲ. ಒಂದೊಂದು ಅಮೀಬ ಆಗುತ್ತೆ, ಒಂದೊಂದು ಏನೇನೋ ಆಗುತ್ತೆ. ಅದು ಬ್ಯಾಚುಲರ್ ಅಲ್ವಾ, ಹಾಗೆ. ಬಟ್ ಇದನ್ನ ನಾವು ಥೈಲ್ಯಾಂಡ್ಗೂ ತಗೊಂಡು ಹೋಗ್ಬೋದು. ಓ ಎಸ್, ಆರಾಮಾಗಿ. ಅದು ಶ್ರೀಲಂಕಾ ಥರನೇ ಇದೆ. ಶ್ರೀಲಂಕಕ್ಕೂ ಇದಕ್ಕೂ ಏನು ಶ್ರೀಲಂಕಾ ಥರನೇ ಮ್ಯಾಪ್ ಇದೆ. ಹೌದು, ನೋಡಿ. ಸುಮ್ಮನೆ ಮಕ್ಕಳು ಸ್ಕೂಲಲ್ಲೆಲ್ಲ ಅಷ್ಟು ಕಷ್ಟಪಡ್ತಾರೆ ನೋಡಿ. ಇಲ್ಲೇ ಮಾಡಿಬಿಟ್ಟಿದ್ದೀನಿ ನಾನು. ಹೌದಾ? ಓಕೆನಾ? ಇದರಲ್ಲಿ ಹೂರ್ಣ ನೋಡಿ, ಒಂದಿಷ್ಟು ಹೂರ್ಣ ಹಾಕೊಳ್ಳೋಣ. ಓಕೆ, ಏನಾದರೂ ಹೆಲ್ಪ್ ಬೇಕಾದ್ರೆ ಕೇಳಿ. ಏನು ಹೆಲ್ಪ್ ಬೇಡ. ಯೂಟ್ಯೂಬಲ್ಲಿ. ಓಕೆ, ಖಂಡಿತ. ಓಕೆ, ಬಂದು ಹೆಲ್ಪ್ ಮಾಡಿದ್ದಕ್ಕೆ ಸ್ವಾಗತ ಸುಸ್ವಾಗತ ತಮಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದನ್ನು ಹೇಗೆ ಕಲ್ತ್ಕೊಳ್ಳೋದು ನಾವು? ಈಗ ನೀಟಾಗಿ ನೋಡ್ಕೊಳ್ಳಿಲ್ಲ ನಾವು. ಹೌದಾ? ನೀಟಾಗಿ ನೋಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ ಇದೆ, KRF ಅಂದರೆ ಕಾಂತಿ ರುಚಿ ಫ್ಲೇವರ್ ಕಾರ್ಯಕ್ರಮ. ರಿಪೀಟ್ ನೋಡಾದ್ರೂ ನೀವು ಕಲ್ತ್ಕೊಳ್ಳೇಬೇಕು. ಹೌದು, ಯಾಕಂದರೆ ತುಂಬ ಕಷ್ಟಪಟ್ಟು ಬ್ಯಾಚುಲರ್ಸ್ಗಳು ಮಾಡ್ತಾ ಇದ್ದೀವಿ. ನೋಡಲೇಬೇಕು ಪ್ರತಿಯೊಬ್ಬರು ಕೂಡ. ಮಾಡ್ಕೊಂಡು ಎಸ್, ಇದೇ ಥರ ಒಬ್ಬಟ್ಟು ಮಾಡಿ ಫ್ಯಾಮಿಲಿಯವರಿಗೆ ಎಲ್ರಿಗೂ ಆಗ್ತೀವಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ವೆಲ್ಕಮ್. ಹೆಸರು KRF ಅಂದರೆ ಕಾಂತಿ ರುಚಿ ಫ್ಲೇವರ್ ಕಾರ್ಯಕ್ರಮ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಚಿಕ್ಕದಾಗಿ ಮಾಡ್ಕೊಳ್ಳಿ, ತುಂಬ ದೊಡ್ಡದಾಗೂ ಕೂಡ ತಟ್ಕೋಬೇಡಿ. ಚಿಕ್ಕದಾಗಿ ಎಷ್ಟು ಬರುತ್ತೋ ನಿಮ್ಮ ಅಂಗೈ ಆಗಲಷ್ಟು ತಟ್ಕೊಳ್ಳಿ. ಓಕೆನಾ? ಓಕೆ, ಫುಲ್ ಫ್ಲೇಮ್ ಆಫ್ ಮಾಡ್ಕೊಂಬಿಡೋಣ.
ಇವಾಗ ಸರ್ವ್ ಮಾಡೋಣ. ಓಕೆ, ಈ ಶ್ರೀಲಂಕಾನ ಪಕ್ಕಕ್ಕೆ ತಿಕ್ಕನ. ಓಕೆ, ಫೈನಲ್ ಆಗಿ ಕಾಯಿ ಒಬ್ಬಟ್ಟು ರೆಡಿಯಾಗಿದೆ. ಸೊ ತಿಂದು ಟೇಸ್ಟ್ ಮಾಡಿ ಹೇಳಿ. ಫಸ್ಟ್ ಟೈಮ್ ಮಾಡಿದ್ದೀನಿ, ಉಗಿಯಕ್ಕೆ ಹೋಗ್ಬೇಡಿ. ಹೂರ್ಣ ಚೆನ್ನಾಗಿದೆ, ಆದರೆ ಅದು ಹಿಟ್ಟು ಜಾಸ್ತಿ ತೊಗೊಂಡಿರೋದ್ರಿಂದ ದಪ್ಪ ಬಂದಿದೆ. ಬಟ್ ಅಂದರೆ ಇನ್ನೂ ತೆಳು ತೊಟ್ಟಬೇಕಿತ್ತು. ಕನಕಾಗೆ ಎಣ್ಣೆ ಹಾಕಿ ಚೆನ್ನಾಗಿ ನಾದಬೇಕಾಗಿತ್ತು, ನಾದಿಲ್ಲ. ಆದರೂ ಪರವಾಗಿಲ್ಲ ಅಷ್ಟೇ. ಎಷ್ಟು ಅಂಕಗಳು ಕೊಡ್ತೀರಾ ಅದರಲ್ಲಿ? ನಾನು 5 ಕೊಡ್ಬೋದು, ಅದು ಜಾಸ್ತಿನೇ. 5 ಕರೆಕ್ಟಾಗಿ ಎಷ್ಟು ಕೊಡ್ತೀನಿ ನೀವು? ಕರೆಕ್ಟಾಗಿ ಅಂದರೆ 4 ಕೊಡ್ತೀನಿ ನಾನು. ಬ್ಯಾಚಲರ್ ಒಬ್ಬಟ್ಟು ಹೇಗಿದೆ ರುಚಿ? ರುಚಿ ಟೇಸ್ಟ್ ಏನೋ ಇದೆ, ಮಾಡಿರೋ ವಿಧಾನ ಸರಿ ಇಲ್ಲ, ನನಗೆ ಇಡಿಸ್ಲಿಲ್ಲ. ಒಬ್ಬಟ್ಟು ಯಾವಾಗಲೂ ಚಪಾತಿ ಥರ ಅಗಲಕ್ಕೆ ಎಳುವಾಗಿರಬೇಕು. ಅದು ಚಪಾತಿ ಬೊಂಬಾಟ ಬರುತ್ತೆ, ಹೂರ್ಣ ಗಿಣ್ಣ ಎಲ್ಲ ಹದವಾಗಿ ಕೊಡುತ್ತೆ, ಇದು ಮಾಡುತ್ತೆ. ಆವಾಗ ಒಬ್ಬಟ್ಟು ತಿನ್ನಕ್ಕೆ ಟೇಸ್ಟ್ ತುಪ್ಪ ಹಾಕೊಂಡು ಅದು ಒಬ್ಬಟ್ಟು. ಎಷ್ಟು ಅಂಕಗಳನ್ನು ಕೊಡ್ತೀರಿ? ನಾನು 6 ಕೊಡ್ತೀನಿ. ಓಕೆ.